ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಸೌಜನ್ಯ ಗುಣಂ ಧೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಸುಮಾರು ದಿವಸಗಳಾದ ಮೇಲೆ ಸಿನಿಮಾದ ವಿಷಯಕ್ಕೆ ನಿಮ್ಮ ಭೇಟಿ. ಮದುವೆ, ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು. ನಾನು ನಟನೆ ಮಾಡ್ತಿರುವಂಥ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ಕಾರಣಾಂತಗಳಿಂದ ಇವತ್ತು ನಮ್ಮ ಧರ್ಮಪತ್ನಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಖುಷಿ ಇದೆ. ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ. ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರನ್ನು ನಾನು ಕೊಡ್ತೇನೆ. ಭಾರತದಲ್ಲಿ 2021ರಿಂದ 2025ರವರೆಗೂ ಆನ್ ಆನ್ ಆವ್ರೇಜ್ ವರ್ಷಕ್ಕೆ 36,000 ರೇಪ್ಗಳು ನಡೀತವೆ. ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ 100 ರೇಪ್ಗಳು ನಡೀತವೆ. ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ಡ್ ಕೇಸ್ ಇರ್ಬೋದು, ಅಥವಾ ರೇಪ್ ಆ್ಯಂಡ್ ಮರ್ಡರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡರ್ ಆಗಿರುವಂಥ ಕೇಸ್ ಇರಬಹುದು, ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು. ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ಥಕೊಳ್ಳುವಂಥ ಕೇಸ್ಗಳು ಒಂದು 5ರಿಂದ 10 ಇರಬಹುದು. ಆದರೆ ಒಂದು ವರ್ಷಕ್ಕೆ 36,000 ಹೆಣ್ಣು ಮಕ್ಕಳು ರೇಪ್ ಆಗ್ತಾರೆ. ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ. ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. CID, CBI ಎಲ್ಲ ಕಡೆ ಹೋಗುತ್ತೆ. ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ. ಹಾಗೆ ಈ ಎಲ್ಲ ಭಾರತದಾದ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ, ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ, ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದ್ದೇವೆ. ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ. ಪ್ಲಸ್ ಒಂದು ಹೆಣ್ಣಿನ ನೋವು, ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದ್ಯಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ. ಸೊ ಆದ್ದರಿಂದ ನಾವೆಲ್ಲ ಕೂತು, ನಾವು ಮಧು ಅವರು, ನಮ್ಮ ಪ್ರೊಡ್ಯೂಸರ್ ಅವರು, ಗಣೇಶ್ ಅವರು, ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ, ಹೌದು ಇವರು ಹರ್ಷಿಕಾ ಅವರು ಶಿ ಈಸ್ ಆ್ಯಪ್ಟ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆಯೋ, ಅದು ರಾಯಚೂರಿರಲಿ, ಅಲ್ಲೊಂದು ರೇಪ್ ಆ್ಯಂಡ್ ಮರ್ಡರ್ ಆಯಿತು. ಅಲ್ಲೊಂದು ತುಂಬ ಭೀಕರವಾಗಿರುವಂಥ ಒಂದು ಕೇಸ್ ಅದು. ಅಂದರೆ ಆ ಹೆಣ್ಣುಮಗಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಮರದ ಮೇಲೆ ಸುಟ್ಟಾಕ್ತಾರೆ. ಅದಕ್ಕೂ ಕೂಡ ನಾನು ಮತ್ತು ಹರ್ಷಿಕಾ ಅವರು ಇಂಡಿವಿಜುವಲ್ ಆಗಿ ಹೋಗಿ ಹೋರಾಟ ಮಾಡಿ ಅವತ್ತು ಆಲ್ಮೋಸ್ಟ್ 50,000 ಜನರನ್ನು ಸೇರಿಸಿ ನಾವು ಹೋರಾಟವನ್ನು ಮಾಡಿದ್ವಿ. ಇದೇ ರೀತಿಯಲ್ಲಿ ಹುಬ್ಳಿಯಲ್ಲಾದಾಗಲೂ ಕೂಡ, ಇದೇ ರೀತಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕೆಲವೊಂದು ಕೇಸ್ಗಳಾದಾಗ, ಹಾಗೆ ಎಲ್ಲೆಲ್ಲಿ ಈ ಥರ ದೌರ್ಜನ್ಯಗಳಾಗಿದೆಯೋ ಅಲ್ಲಿ ಹೋಗಿ ನಾವು ನಮ್ಮ ವಾಯ್ಸನ್ನು ರೈಸ್ ಮಾಡಿದ್ದೀವಿ. ಆದ್ದರಿಂದ ಈ ಥರದ ವಿಷಯ ನಡಿಬಾರದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು, ಈ ಥರ ನಾವು ಸುಮ್ಮನೆ ಬಿಟ್ಟರೆ ಇದರ ನಡೀತಾನೇ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಅವ್ರನ್ನ ಭೇಟಿಯಾದ್ವಿ. ನಮಗೊಂದು ಆಸೆ ಇತ್ತು, ತುಂಬ ದಿವಸದಿಂದ ಒಂದು ಆಸೆ ಇತ್ತು. ಕಿಶೋರ್ ಸರ್ ಅಂತ ಒಬ್ಬರು ಮಹಾನ್ ನಟ, ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್, ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು. ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ ಅಂದರೆ ಇಡೀ ಸಿನಿಮಾನೇ ಅವರ ಮೂಲಕ, ಅವರ ಕಣ್ಣಿಂದ
ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾವು ಕಿಶೋರ್ ಸರ್ನ ಭೇಟಿಯಾದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ. ಅವರ ಅದಕ್ಕೆಲ್ಲದಕ್ಕಿಂತ ಅವರ ಸಿಂಪ್ಲಿಸಿಟಿಯನ್ನು ನೋಡಿ ನಾವು ಬೆರಗಾಗೋದ್ವಿ. ಅವ್ರನ್ನ ಭೇಟಿಯಾಗಿ ಅವರನ್ನ ಮಾತಾಡ್ಸಾದ್ಮೇಲೆ ಇಷ್ಟು ದೊಡ್ಡ ನಟ ಅದು ಹೇಗೆ ಈ ಥರ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಕೇಳ್ತಾನೆ ಇದ್ದೀವಿ, ಅವತ್ತಿಂದನೇ ಕೇಳ್ತಾನೆ ಬಂದಿದ್ದೀವಿ. ಸರ್ ಹೆಂಗೆ ಸರ್ ನೀವು ಹಿಂಗೆ, ನಾನು ಹಿಂಗೆ, ಏನು ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಹೇಳ್ತಾರೆ ಅವರು. ಸೊ ಇಂಥ ಒಂದು ಅದ್ಭುತವಾದ ನಟ. ನಾನು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಕಿಶೋರ್ ಸರ್ ಅವ್ರದ್ದು ಒಂದು ಕೇಸ್ ಸ್ಟಡಿ ಇತ್ತು ನಮಗೆ. ಅಂದರೆ ಈ ಸಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇತ್ತು. ಅಂದರೆ ಅವರು ಹೇಗೆ ಒಂದು ಪಾತ್ರ ಪ್ರವೇಶ ಮಾಡಿ ನಮಗೆ ನಾನು ಕಿಶೋರಲ್ಲ ಆ ಪಾತ್ರ ಅಂತ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ಮಾಡಿದ್ವಿ. ಅವಾಗ ನೋಡಿನೇ ನಾವು ಯುವರ್ ಆಲ್ ಲೈಕ್ ಸೋ ಎಕ್ಸೈಟೆಡ್. ಬಟ್ ಇವ್ರನ್ನ ಭೇಟಿ ಆಗುವಾಗ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ, ಅಂದರೆ ಫುಲ್ ಕಥೆ ಅಲ್ಲ, ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರು ಇದನ್ನು ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಬಂದಂಗಾಯಿತು. ಹಾಗೆ ಮಂಜು ಸರ್ ಅವರು, ನಮ್ಮ ಕಾಕ್ರೋಚ್ ಅವರು, ಸಾರಿ ಅವರು, ಸೊ ಸುದಿ ಅವರು, ಸಾರಿ ಅವರು ನೋಡಿ ಅವ್ರ ಹೆಸರೇ ಹಂಗೆ ಫೇಮಸ್ ಆಗಿಬಿಟ್ಟಿದೆ. ಸೊ ಅವರು ಕೂಡ ಅವರೆಲ್ಲ ಸೇರಿಕೊಂಡು ದೇ ಎನ್ಹ್ಯಾನ್ಸ್ಡ್ ದ ಸಿನಿಮಾ. ಸೊ ಒಂದು ಟ್ರಿಪಲ್ ಸ್ಕ್ರೀನ್ ಪ್ಲೇ ಥರದಲ್ಲಿ ಆಸ್ ಅ ಕ್ರಿಯೇಟಿವ್ ಡೈರೆಕ್ಟರ್. ಬೈ ದ ವೇ ನಾನು ನಮ್ಮ ಹೆಂಡತಿಯವರಿಗೆ, ಧರ್ಮಪತ್ನಿಯವರಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲಲ್ ಸ್ಕ್ರೀನ್ ಪ್ಲೇ, ಅಂದರೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಒಂದು ಹೆಣ್ಣು ರೇಪ್ ಒಳಗಾದಾಗ ಅವರ ಮನಸ್ಥಿತಿ ಯಾವ ಥರದಲ್ಲಿ ಇರುತ್ತೆ, ಆ ಸನ್ನಿವೇಶದಲ್ಲಿ ಅದಾದಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ, ಅದನ್ನು ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ, ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ, ಅವ್ರು ಹೇಗೆ ತೋರಿಸ್ತಾರೆ ಅನ್ನುವಂಥ ಒಂದು ಇದರಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಈ ಕತೆ ಹೋಗುತ್ತೆ. ಸೊ ನಾನು ಜಾಸ್ತಿ ಮಾತಾಡಲ್ಲ, ಡೈರೆಕ್ಟರ್ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ಬಟ್ ಒಂದು ಯೂನೀಕ್ ಆಗಿರೋ, ಟಚಿಂಗ್ ಆಗಿರುವಂತಹ, ರಿಯಾಲಿಟಿಗೆ ಹತ್ತಿರ ಆಗಿರುವಂಥ ಒಂದು ಸಿನಿಮಾನ ಮಾಡೋಣ ಅಂತ ಈ ಒಂದು ಕಥೆಯನ್ನು ಚೂಸ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಭುವನಂ ಎಂಟರ್ಟೈನ್ಮೆಂಟ್ ನ ಮೊದಲ ಸಿನಿಮಾ ನಿರ್ಮಾಪಕರಾಗಿ ಹೊರಬರ್ತಾ ಇದ್ದೀರಾ ಪ್ರೊಡಕ್ಷನ್ ಹೌಸ್ ಇಂದ. ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಅಂತ ಹೇಳ್ತಾ, ಈಗ ನಮ್ಮ ಮತ್ತೊಬ್ರು ನಿರ್ಮಾಪಕರು ಆಗಿರುವಂತಹ ಮಧು ಅವರು, ಕಂಸಾಳೆ ಫಿಲ್ಮ್ಸ್ ನ ಮಧು ಅವರು ಒಂದೆರಡು ಮಾತುಗಳು. ಎಲ್ರಿಗೂ ನಮಸ್ಕಾರ. ಚಿ ಸೌಜನ್ಯ ಇದು ನಮ್ಮ ಪ್ರೊಡಕ್ಷನ್, ಎರಡನೇ ಪ್ರೊಡಕ್ಷನಲ್ಲಿ ನಾನು ಮತ್ತು ಭುವನ್ ಸರ್ದು ಎರಡು ಕಂಬೈನ್ ಮಾಡಿ ಮಾಡ್ತಾರೆ ಸಿನಿಮಾ. ಇದು ಬಂದು ನಮ್ಮ ಹರ್ಷಿಕಾ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಮೇಡಮ್ಮು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೇಕಾರೆ ಮೇಡಮ್ಮು ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಇದ್ರು. ನಾನು ಅವಾಗ ಮೇಡಮ್ ಒಂದು ಐಡಿಯಾ ಮಾಡಿ ಡೈರೆಕ್ಷನ್ ನೀವೇ ಮಾಡಿಬಿಡಿ, ನಮ್ದೇನೇ ಸಪೋರ್ಟ್ ಇದ್ರೆ ನಾವು ಮಾಡ್ತೀವಿ, ನೀವು ಏನು ತಲೆ ಕೆಡಿಸ್ಕೋಬೇಡಿ ಅಂತ. ಆಮೇಲೆ ಬೇಸಿಕಲ್ಲಿ ಬಂದು ಸಿನಿಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಅದು ವಿಷಯ ಕ್ರೈಮ್ ಥ್ರಿಲ್ಲರು. ಅದಲ್ಲದೆ ವಿಷಯ ಏನು ಅಂದರೆ ನಾವು ಇದನ್ನು ಆಲ್ಮೋಸ್ಟ್ ಅಟ್ ಎ ಟೈಮಲ್ಲೇ 5 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ, ನಮ್ಮ ಮಂಜು ಇದ್ದಾರೆ, ನಮ್ಮ ಸುಧಿ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ ಇಲ್ಲಿ. ಅದು ಬಿಟ್ಟು ತೆಲುಗುವಿಂದ, ತಮಿಳಿಂದ ಮತ್ತು ಹಿಂದಿಯಿಂದ ಆರ್ಟಿಸ್ಟ್ನ ಕರೆ ಥರ ಪ್ಲ್ಯಾನ್ ಇದೆ. ಮಿಕ್ಕಿದೆಲ್ಲ ಯಾರು ಬರ್ತಾರೆ ಎಲ್ಲ ಬರ್ತಿರೋದೆಲ್ಲ ಓವರ 3 ದಿನ ಪ್ಲ್ಯಾನ್ ಮಾಡಿ ಎಲ್ಲ ತೋರಿಸ್ತೀವಿ. ಇದು ಇದು ಫಸ್ಟ್ ಬರೀ ಇದು ಮಾತ್ರ, ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದ್ದೀವಿ, ಪೋಸ್ಟರ್ ರಿಲೀಸ್ ಮಾಡಿದ್ದೀವಿ. ಸೊ ಆದ್ದರಿಂದ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ಮಧು ಮರಿಸ್ವಾಮಿ ಅವರಿಗೆ. ಅವರು ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸ್ತಾರೆ. ಸರ್ ಆಕ್ಚುಲಿ ಫುಲ್ ಟೈಟಲ್ ಬಂದು ಚಿ ಸೌಜನ್ಯ ಗುಣಂ ದೌತ್ಯ ಲಕ್ಷಣಂ ಅಂತ. ಬಟ್ ಅದನ್ನ ನಾವು ಚಿ ಸೌಜನ್ಯ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾ ಇದ್ದೀವಿ ಸರ್ ಅಷ್ಟೇ. ಅದೇ ಇಟ್ಸ್ ಟ್ಯಾಗ್. ಸೊ
ಇಲ್ಲ, ಆಕ್ಚುಯಲ್ ಟೈಟಲ್ ಫುಲ್ ಬರುತ್ತೆ ಸರ್, ಚಿ ಸೌಜನ್ಯ ಗುಣಂ ಧೂರ್ತ ಲಕ್ಷಣಂ ಅಂತ. ಬಟ್ ನಾವು ಹೇಳುವಾಗ ಚಿ ಸೌಜನ್ಯ ಅಂತಾನೆ ಹೇಳ್ತಾ ಇದೀವಿ. ಅಲ್ಲಿ ಸಬ್ ಟೈಟ್ಲು ಇಲ್ಲ, ಅಲ್ಲಿ ಕೆಳಗಡೆ ಬರೀ ಇದ್ರಲ್ಲಿ ಹೌದು. ಇಲ್ಲ, ನಾವು ರಿಜಿಸ್ಟರ್ ಮಾಡಿರೋದು ಫುಲ್ ಇದೆ ಇಲ್ಲಿ. ನಾವು ಇದು ಬಿಕಾಸ್ ಪ್ರಿಂಟ್ ಅಲ್ಲಿ ಫುಲ್ ಬರ್ತಾ ಇರ್ಲಿಲ್ಲ ಅಂತ ವಿ ಪುಟ್ ಸೋ ಮಚ್ ಅಷ್ಟೇ. ಅದು ತುಂಬಾ ಕ್ಲಮ್ಸಿ ಆಗುತ್ತೆ ಅಂತ ಇಷ್ಟ ಹಾಕಿರೋದು. ಬಟ್ ನೀವು ಡಿಜಿಟಲ್ ಪೋಸ್ಟರ್ ನೋಡಿದ್ರಲ್ಲ, ಅದರಲ್ಲಿ ಫುಲ್ ಇದೆ. ಸೊ ಹೇಳ್ತಾರೆ ನಾವು ಮಾತಾಡಿದ್ಮೇಲೆ ವಿಲ್ ಹ್ಯಾವ್ ಅ ಕ್ವೆಶ್ಚನ್ ಆನ್ಸರ್ ಸೆಷನ್. ಥ್ಯಾಂಕ್ ಯು. ಎಸ್, ಮೊದಲನೇದಾಗಿ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ನಾನೇ ಅನ್ಕೊಳ್ದೆ ಇರುವಂತ ಒಂದು ಪೊಸಿಷನ್ ನನಗೆ ಇವತ್ತು ಇಲ್ಲಿ ಬಂದಿರೋದು. ನಾನು ಅನ್ಕೊಂಡಿರ್ಲಿಲ್ಲ ನಾನು ಒಬ್ಬ ಚಿತ್ರನಟಿಯಾಗಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ, ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು. ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ, ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ, ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿ ಇದೆ. ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ, ನಾನು ಮಾಡ್ತೀನಿ ಅಂತ. ಬಟ್ ಈ ತರದ್ ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ, ಒಂದಷ್ಟು ಹೆಣ್ಮಕ್ಳಿಗೆ ಈ ತರ ದೌರ್ಜನ್ಯ ಆದಾಗ, ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು, ಇಲ್ಲ ಈ ತರದ ಕಥೆಯನ್ನ ತಗೋಬೇಕು, ಈ ತರದ್ ಏನಾದ್ರೂ ಒಂದು ಸೋಷಿಯಲ್ ಮೆಸೇಜ್, ಆ ಸಿನಿಮಾ ನೋಡಿ ಏನಾದ್ರೂ ನಾನೊಂದು ಇಬ್ಬರನ್ನ ಇಲ್ಲ 3 ಜನರನ್ನ ಚೇಂಜ್ ಮಾಡಕ್ ಆಗತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ, ಆ ತರ ಇದ್ರೆ ನಾನು ಆ ತರದೊಂದು ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು. ಬಟ್ ಈಗ ನನಗೆ ನನ್ನ ಧರ್ಮ ಗಂಡ ಅಂತ ಹೇಳ್ತೀನಿ, ಭುವನ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮಧು ಅವರು, ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಇಲ್ಲ ಮೇಡಮ್ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆ ಯಾವ ತರ ಇನ್ಪುಟ್ಸ್ ಬೇಕು, ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ನೀವು ಮಾಡಿ ಅಂತ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡ್ಬೇಕು, ಈ ತರದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ. ಭುವನ್ ಅವ್ರು ಹೇಳ್ದಂಗೆ ನಿಮ್ಗೆ ಗೊತ್ತು, ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದೀವಿ, ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಬೇಕಿತ್ತ, ಅಷ್ಟು ಒಂದು ಅಂದ್ರೆ ನಾವು ಸಿನಿಮಾ ಪ್ರಮೋಷನ್ ಸಿನಿಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವಾ ಸರ್, ನಾವು ಈ ತರ ರೇಪ್ ಮಾಡ್ಬಿಟ್ರಲ್ಲ, ಈ ತರ ಮರ್ಡರ್ ಮಾಡ್ಬಿಟ್ರಲ್ಲ, ಇಷ್ಟೊಂದು ದೌರ್ಜನ್ಯ ಬೇಕಿತ್ತ, ಆ ಹೆಣ್ಮಗು ಪಾಪ ಏನ್ ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ. ಸೊ ನಾನ್ ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲ್ ಇಲ್ಲ ಇನ್ನೊಂದು ಅಂತದ್ ಬರದೇ ಇಲ್ಲ. ನನ್ನ ಪ್ರಕಾರ ಒಂದು ಹೆಣ್ಣು ನಮ್ಮ ಮನೆಯಲ್ಲಿ ಎಲ್ಲಾ ಹೆಣ್ಮಕ್ಳು ಇದಾರೆ, ಎಲ್ಲ ಹೆಣ್ಮಕ್ಳ ಮನ್ಸಿಗೆ ನಾವು ಮಿಡಿತೀವಿ, ನಮಗ್ ನೋವಾಗುತ್ತೆ. ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ತರದ ಒಂದು ಸಬ್ಜೆಕ್ಟ್, ಕಮರ್ಷಿಯಲ್ ಸಿನಿಮಾ, ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ, ಆದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ನಾನು ಮಾಡ್ಬೇಕು ಅನ್ನೋ ಆಸೆಯಲ್ಲಿ, ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ. ನನ್ಗೆ ಜಾಸ್ತಿ ಕೆಲಸ ಇರಲ್ಲ ಸರ್, ನಿಜವಾಗ್ಲೂ ನಾನ್ ನಿಮ್ಮ ಹತ್ರ ತುಂಬಾ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ. ಅಂಡ್ ಆಫ್ ಕೋರ್ಸ್ ಸುದಿ ಅವರು, ಉಗ್ರಂ ಮಂಜು ಅವರು, ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ. ಏನ್ ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ, ಆ ತರದವರು ಸಿನಿಮಾದಲ್ಲಿ ಇದ್ದಾರೆ. ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ, ಆದ್ರೆ ಈ ಕಾನ್ಸೆಪ್ಟ್ ನ ಒಂದು ಜನರ ಮನಸ್ಸಿನ ಆಳಕ್ಕೆ ನಾಟೋ ಹಾಗೆ ಅವ್ರಿಗದು ಅರ್ಥ ಆಗೋ ಹಾಗೆ. ನಾನು ಹೇಳಿದ್ನಲ್ಲ, ಒಂದು ಸೊಸೈಟಿಯಲ್ಲಿ ನಾನು 1-2-3 ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನಾನ್ ಗೆದ್ದಂಗೆ. ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್. ಧರ್ಮದ ಕಥೆ ಎಲ್ಲ ಹೆಣ್ಣಿನ ಕಥೆ ಅಂತ ಹೇಳಿದ್ರು, ಸೌಜನ್ಯ ಅಂತಿದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಕೂಡ ಸೌಜನ್ಯ ಪ್ರಕರಣನೇ ಒಂದಷ್ಟು ಸದ್ದಲ್ಲಿರೋದು, ಅದೇ ವಿಶ್ವ ಆಗಿದೆ, ಎಲ್ಲರೂ ಗೊತ್ತಿರೋ ವಿಚಾರ. ನೀವು ಆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದೀರಾ, ಅದು ಯೂನಿವರ್ಸಲ್ ಆಗಿ ಬಹಳಷ್ಟು ಹೆಣ್ಮಕ್ಳು ಈ ತರದ ಅನ್ಯಾಯ ಆಗಿದೆ, ಆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದೀರಾ ಅನ್ನೋ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ ಏನ್ ಗೊತ್ತಾ ಸರ್, ಯೂನಿವರ್ಸಲ್ ಹೆಣ್ಮಕ್ಳು ಬಗ್ಗೆ ಸರ್, ಇದು ಯಾವುದೇ ಒಂದು ಹೆಣ್ಮಗುವಿನ ಕತೆ ಅಲ್ಲ. ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ. ಬಿಕಾಸ್ ಭುವನ್ ಅವ್ರು ಹೇಳ್ದಂಗೆ ಸರ್, ನೆನ್ಸ್ಕೊಳ್ಳಿ ಸರ್, 31,000 ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ, ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್. ಅಂದ್ರೆ ಅಷ್ಟು ಮಕ್ಳೇ ಹುಟ್ಟಲ್ಲ ಅನ್ಸುತ್ತೆ, ಅಷ್ಟು ಹೆಣ್ಮಕ್ಳು ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್, ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್. ಸೊ ಇಲ್ಲಿ ಯಾವುದೇ ಒಂದು ಮಗು ಬಗ್ಗೆ ಅಲ್ಲ ಸರ್, ಅದು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ. ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಅವ್ರ ಮೇಲೆ ಅಂತ ನಾವು ಸಿನಿಮಾ ಮಾಡ್ತಾ ಇಲ್ಲ. ದಿಸ್ ಇಸ್ ಓವರ್ ಆಲ್. ಪೋಸ್ಟ್ರು, ಬೆಟ್ಟ, ದೇವಸ್ಥಾನ ಎಲ್ಲ ಹಂಗೆ ಇದೆ.
ಅಂದ್ರೆ ದಿಸ್ ಇಸ್ ಓವರ್ ಆಲ್ ಲೈಕ್ ನಾವು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದೀವಿ ಇಲ್ಲಿ. ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನು ಇಲ್ಲ. ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ, ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತ ಒಂದಷ್ಟು ಗಂಡಸರು, ಅವಳಿಗೆ ನೋವು ಮಾಡ್ತಾ ಇರುವಂತ ಒಂದಷ್ಟು ಗಂಡಸರು, ಆಮೇಲೆ ಸುತ್ತಮುತ್ತ ಏನೂ ಆಗಿಲ್ಲ, ನಮ್ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ. ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ. ದಿಸ್ ಇಸ್ ಬೇಸಿಕ್ಲಿ ಪೋಸ್ಟ್ ನೋಡಿದಾಗ ಅಂಡರ್ಸ್ಟುಡ್ ಆಗ್ಬಿಡುತ್ತೆ. ಹಾ, ಅದು ಏನೇ ಹೇಳಿದ್ರು ರೈಟ್. ಅಲ್ಲಿ ಪೋಸ್ಟ್ ನೋಡ್ತಿದಂಗೆ ಧರ್ಮದ ಕಥೆ ಎಲ್ಲ ಅಂತಿದಂಗೆ ಮುಗೀತು. ಸೊ ಧರ್ಮದ ಕತೆ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆ ಸಬ್ ಟೈಟಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು. ಸೊ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯ. ನೋ 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 ನಾವು ಈಗ ಅಲ್ಲಲ್ಲ, ಸಬ್ ಟೈಟ್ಲ್ ಅವರು ಧರ್ಮದ ಕಥೆಯಲ್ಲೇ ಹೆಣ್ಣಿನ ಕತೆ ಅಂತ, ಅದನ್ನೇ ಇವಾಗ ನಾವು ಚೇಂಜ್ ಮಾಡಿದೀವಲ್ವಾ. ಸೌಜನ್ಯ ಲಕ್ಷಣಂ ದೂತಲ. ಹಾ, ಯಾ ಸೊ ಸಬ್ ಟೈಟ್ಲ್ ನಾವು ಸಬ್ ಟೈಟ್ಲ್ ಅದೇ ಇರುತ್ತೆ ಅಂತ ನಾವು ಇನ್ನೂ ಡಿಸ್ಕಷನ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಏನಂದ್ರೆ, ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ಸಬ್ ಟೈಟಲ್ ಚೇಂಜ್ ಆಗಿದೆ, ನೀವು ಪೋಸ್ಟರ್ ನೋಡಿದ್ರೆ. ಸೊ ಸಬ್ ಟೈಟಲ್ ಅದೇ ಇರಲ್ಲ. ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು. ಅದಂತೂ ಕ್ಲಾರಿಟಿ ಇದೆ ನಮ್ಗೆ. ಒಬ್ಬರ ಮೇಲೆ ಒಂದು ಕತೆ, ಒಂದು ಹೆಣ್ಣಿನ ಮೇಲೆ ಅಲ್ಲ, ಓವರ್ ಆಲ್ ನಡೆದಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಸಿನಿಮಾ. ನಮ್ಮ ಕಥಾನಾಯಕಿ, ಅದೇ ನಾನು ಸೌಂದರ್ಯ ಲಕ್ಷಣಂ ಧೂರ್ತ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸಾರಿ ಸೌಂದರ್ಯ ಅಂತ ಇದೀನಿ, ಸೌಜನ್ಯ. ಹಾ, ಸೌಜನ್ಯ ಗುಣ ಬೇರೆ ತರ ಫೀಲ್ ಆಗ್ತದೆ. ಜನಕ್ಕೆ ಹೇಗೆ ಕಮ್ಮಿ ಆಗುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾನಾಯಕಿ ಹೆಸರು, ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು, ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿರ್ತಾರೆ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ. ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳ ಮೇಲೆ. ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಕಥಾನಾಯಕಿಗೆ ನಾನು ಹೇಳಿದೆ, ನನ್ನ ಕಥಾನಾಯಕಿ ಹೆಸರು ಸೌಜನ್ಯ, ಬೇರೆ ಏನು ಅಲ್ಲ. ಯಾವುದು ಇಲ್ಲ ಇಲ್ಲ ಇಲ್ಲ, ಆ ಪ್ರಕರಣ ಬಗ್ಗೆ ನಾವು ಏನು ಮಾತಾಡ್ತಾನೆ ಇಲ್ಲ. ದಿಸ್ ಇಸ್ ಗೋಯಿಂಗ್ ಟು ಬಿ, ನಾನು ಹೇಳ್ತಿದ್ದೀನಲ್ಲ, ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಹೆಣ್ಣು ಮಗು ಬಗ್ಗೆ ಕತೆ ಅಲ್ಲ. ಬಟ್ ಇಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ. ಹಾ, ರೈಟ್ 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 ರೈಟ್. ಇಲ್ಲ ಸರ್, ಏನ್ ಗೊತ್ತಾ, ನಮ್ಮ ಸಿನಿಮಾಗೆ ಅದು ಪರ್ಫೆಕ್ಟ್ ಆಪ್ಟ್ ಟೈಟಲ್ ಅಂತ ನಾವು ತಗೊಂಡಿದೀವಿ. ಇದು ಸರ್ ಇಲ್ಲ ಸರ್, ಏನ್ ಗೊತ್ತಾ, ನಿಮ್ಗದು ದೇವಸ್ಥಾನ, ನೀವ್ ಹೇಳ್ತಿರೋ ದೇವಸ್ಥಾನ ತರ ಕಾಣಿಸಲ್ಲ ಅಲ್ಲ ಸರ್. ಇಟ್ ಇಸ್ ನಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು. ಸೊ ನಾನ್ ಹೇಳ್ತಿರೋದೇನಂದ್ರೆ, ನಾವು ಓವರ್ ಆಲ್ ಈಗ ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದೀವಿ ಹೊರತು ಯಾವುದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ. ಓಕೆ, ಸೊ ನಾನು ಆಮೇಲೆ ಕ್ವೆಶನ್ಸ್